ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ನಿರ್ಣಾಯಕ ದಿನ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ A1 ಆರೋಪಿಯಾಗಿದ್ದಾರೆ ರೇವಣ್ಣ. ಕೆಆರ್ ನಗರ ಠಾಣೆ ಎಫ್ಐಆರ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಅಳವಡಿಕೆಯಾಗಿದೆ. ಹೊಳೆ ನರಸೀಪುರ ಕೇಸ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇರಲಿಲ್ಲ. ರೇವಣ್ಣ ಅವರ ಪಾಲಿಗೆ ಇದು ನಿರ್ಣಾಯಕ ದಿನ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ನಿರ್ಣಾಯಕ ದಿನ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ A1 ಆರೋಪಿ ರೇವಣ್ಣ. ಎಸ್ಐಟಿ ಎಸ್ಪಿಪಿಗೂ ನೋಟಿಸ್ ಜಾರಿ ಮಾಡಿದೆ ನ್ಯಾಯಾಲಯ. ಎಸ್ಐಟಿ ವಕೀಲರು ಸಲ್ಲಿಸಿರುವ ಆಕ್ಷೇಪಣೆ ಮೇಲೆ, ಅವರು ಏನು ಆಕ್ಷೇಪಣೆ ಸಲ್ಲಿಸುತ್ತಾರೆ ಅನ್ನೋದರ ಮೇಲೆ ರೇವಣ್ಣ ಭವಿಷ್ಯ ನಿಂತಿದೆ. ಮಾಜಿ ಸಚಿವ ರೇವಣ್ಣ ಕೊರಳಿಗೆ ಬಿಗಿಯಾಗ್ತಾ ಇದೆ ಕಿಡ್ನಾಪ್ ಕೇಸ್. ಈ ಪ್ರಕರಣದಲ್ಲಿ ರೇವಣ್ಣ A1 ಆರೋಪಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ನಿರ್ಣಾಯಕ ದಿನ. ಇಡೀ ರಾಜ್ಯದಲ್ಲೇ ಕೋಲಾಹಲ ಸೃಷ್ಟಿಸಿರುವ ಪ್ರಕರಣದಲ್ಲಿ ಇವತ್ತು ರೇವಣ್ಣ ಪಾಲಿಗೆ ನಿರ್ಣಾಯಕ ದಿನ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ A1 ಆರೋಪಿ ರೇವಣ್ಣ. ಹಾಗಾದ್ರೆ ಇವತ್ತು ಏನ್ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ರೇವಣ್ಣ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಕೆಆರ್ ನಗರ ಠಾಣೆ ಎಫ್ಐಆರ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಅಳವಡಿಕೆಯಾಗಿರೋದು ಕ್ಷಣದಿಂದ ಕ್ಷಣಕ್ಕೆ ಈ ಕೇಸ್ ಕುತ್ತಿಗೆ ಬಿಗಿಗೊಳಿಸ್ತಾ ಇದೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಸೊ ಯಾವ ರೀತಿ ಟೆನ್ಷನ್ ರೇವಣ್ಣ ಫ್ಯಾಮಿಲಿಯಲ್ಲಿದೆ ಇವತ್ತು? ನಿಜಕ್ಕೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತು ನಿರ್ಣಾಯಕ ದಿನ. ಯಾಕಂದ್ರೆ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ, 2 ಪ್ರಕರಣಗಳಿದೆ. ಒಂದು ಹೊಳೆ ನರಸೀಪುರ, ಮತ್ತೊಂದು ಕೆಆರ್ ನಗರದಲ್ಲಿ. ಹೊಳೆ ನರಸೀಪುರ ಪ್ರಕರಣದಲ್ಲಿ ಅವರ ವಿರುದ್ಧ ನಾನ್ ಬೇಲೆಬಲ್ ಸೆಕ್ಷನ್ಸ್ ಯಾವುದು ಇಲ್ಲ ಅನ್ನುವಂತ ಕಾರಣಕ್ಕೆ ನಿನ್ನೆ ರೇವಣ್ಣ ಪರ ವಕೀಲರೇ ಬಂದು ಆಂಟಿಸಿಪೇಟರಿ ಬೇಲ್ ಪಿಟಿಷನ್ ವಿತ್ಡ್ರಾ ಮಾಡ್ಕೋತಾರೆ. ಆದ್ರೆ ಮತ್ತೊಂದು ಪ್ರಕರಣ ಕೆಆರ್ ನಗರದಲ್ಲಿ ಆಗಿರುವಂತಹ ಕಿಡ್ನಾಪ್ ಕೇಸ್ 354, 364, 365 ಸೆಕ್ಷನ್ ಅಲ್ಲಿ ಆಗಿರೋದು ಇದು ಗಂಭೀರವಾದಂತ ಪ್ರಕರಣ. ಒಬ್ರು ಮಹಿಳೆಯನ್ನ, ಅಂದ್ರೆ ಈಗ ಕೇಳಿ ಬರ್ತಾ ಇರುವಂತ ಆರೋಪದಲ್ಲಿ ಒಬ್ಬ ಸಂತ್ರಸ್ತೆ, ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂತ ಒಬ್ಬ ಮಹಿಳೆಯನ್ನ ಕೂಡಿಟ್ಕೊಂಡು ಕಿಡ್ನಾಪ್ ಮಾಡಿ ಕೂಡಿಟ್ಕೊಂಡಿದ್ದಾರೆ. ಮತ್ತೆ ಆಕೆಯ ಪರಿಸ್ಥಿತಿ ಈಗ ಏನಾಗಿದೆ, ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿಲ್ಲ. ಅಂತಹ ಒಂದು ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ರೇವಣ್ಣಗೆ ನಿಜಕ್ಕೂ ಬಂಧನದ ಭೀತಿ ಇದೆ. ಯಾಕಂದ್ರೆ SIT ಅವರು ಹೊಳೆ ನರಸೀಪುರ ಪ್ರಕರಣದಲ್ಲಿ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ನೆನ್ನೆ ಖುದ್ದು ಹೊಳೆ ನರಸೀಪುರಕ್ಕೆ ಹೋಗಿ ಅವರ ಮನೆಯಲ್ಲಿ ಭವಾನಿ ರೇವಣ್ಣ ಅವರ ಕೈಗೆ ನೋಟಿಸ್ ಅನ್ನ ಕೊಡುವ ಮೂಲಕ ರೇವಣ್ಣ ಅವರು 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೂ ಕೂಡ ವಿಚಾರಣೆಗೆ ಹಾಜರಾಗಿದೆ ರೇವಣ್ಣ ಅವರು ಅಜ್ಞಾತ ಸ್ಥಳದಲ್ಲಿ ಎಲ್ಲ ಒಂದ್ ಕಡೆ ಯಾರಿಗೂ ಸಂಪರ್ಕಕ್ಕೆ ಸಿಗದೆ ತಪ್ಪಿಸ್ಕೊಂಡಿರುವಂತದ್ದು ಇಲ್ಲಿ ಗಮನಾರ್ಹ. ಅಂದ್ರೆ ಎಲ್ಲ ಒಂದ್ ಕಡೆ ಈ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ರಿಲೀಫ್ ಸಿಗದೆ ನಾವೇನಾದ್ರೂ SIT ಮುಂದೆ ಹೋಗಿದ್ದೆ ಅದಲ್ಲಿ ಬಂಧನ ಖಚಿತ ಅನ್ನುವಂಥದ್ದು ರೇವಣ್ಣ ಅವರಿಗೆ ಗೊತ್ತು. ಹಾಗಾಗಿ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್ ಕೂಡ ಒಂದು ರಿಲೀಫ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಿನ್ನೆ ಮಧ್ಯಾಹ್ನ ಒಂದು ಆಂಟಿಸಿಪೇಟರಿ ಬೇಲ್ ಅರ್ಜಿಯನ್ನ ಹಾಕ್ತಾರೆ. ತಕ್ಷಣಕ್ಕೆ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ನಿನ್ನೆ ಸಂಜೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಈ ಒಂದು ರಾಜಕೀಯ ಪ್ರೇರಿತವಾದಂತ ಪ್ರಕರಣ, ಇದರಲ್ಲಿ ರೇವಣ್ಣ ಅವರು ಭಾಗಿಯಾಗಿಲ್ಲ, ಈ ಒಂದು ದೂರಿನಲ್ಲಿ ಸಂತ್ರಸ್ತೆ ಹೆಸರಿಲ್ಲ, ಹೀಗೆ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ ಗಳನ್ನ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ತಕ್ಷಣಕ್ಕೆ ಮಧ್ಯಂತರ ಜಾಮೀನನ್ನ ಕೊಟ್ರೆ ನಾಳೆ ವಿಚಾರಣೆಗೆ ಹಾಜರಾಗ್ತಾರೆ, ಮಧ್ಯಂತರ ಜಾಮೀನನ್ನ ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ. ಆದ್ರೆ ನ್ಯಾಯಾಲಯ ಯಾವುದೇ ರೀತಿ ಅವರ ಮನವಿಗೆ ಸ್ವಲ್ಪ ಹಾಕುವುದಿಲ್ಲ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಯನ್ನ ನಡೆಸೋಣ, ಅಲ್ಲಿ ನೀವು ಮೆರಿಟ್ ಮೇಲೆ 2 ಕಡೆ ವಾದವನ್ನ ಕೇಳಿದ ನಂತರವೇ ಇದಕ್ಕೆ ಒಂದು ಆದೇಶವನ್ನ ಮಾಡೋಣ, ಸದ್ಯಕ್ಕೆ ಯಾರು ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ನೆನ್ನೆ ಹೇಳಿತ್ತು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶ
ನ್ಯಾಯಾಧೀಶರು ಈ ಒಂದು ಪ್ರಕರಣದ ವಿಚಾರಣೆ ನಡೆಸ್ತಾರೆ. ಸೊ ಇವತ್ತೇನಾದ್ರೂ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದಲ್ಲಿ ರೇವಣ್ಣ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ಇವತ್ತು ಬೇಲ್ ಅವರಿಗೆ ಸಿಕ್ಕಿದ್ದೇ ಅದಲ್ಲಿ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ನಿಶ್ಚಳವಾಗಿರುವಂತದ್ದು. ಬೇಲ್ ಸಿಗದೇ ಇದ್ದಲ್ಲಿ ಅವರಿಗೆ ಸಂಕಷ್ಟ ಇದೆ. ಮತ್ತೆ ಅವರು ಇದನ್ನ ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟ್ ಅಲ್ಲೂ ಕೂಡ ಏನೋ ಒಂದು ವೆಕೇಶನ್ ನಡೀತಾ ಇದೆ, ಬೇಸಿಗೆ ರಜೆ ನಡೀತಾ ಇರೋದ್ರಿಂದ ವಾರದಲ್ಲಿ 2 ದಿನ ಮಾತ್ರ ಕೆಲವೇ ಬೆಂಚ್ಗಳು ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಹಾಗಾಗಿ ರೇವಣ್ಣ ಅವರ ಇವತ್ತು ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನುವಂತ ವಿಚಾರದಲ್ಲಿ ಭಾರಿ ನಿರ್ಣಾಯಕವಾಗಿರುವಂತದ್ದು. ಬೇರೆ ಸಿಕ್ಕಲ್ಲಿ ಒಂದಷ್ಟು ನಿರಾಳ ಆಗ್ತಾರೆ, ಸಿಗದೇ ಇದ್ದಲ್ಲಿ ರೇವಣ್ಣ ಅವರು ಇಲ್ಲ ಒಂದು ಕಡೆ ತಲೆಮಾರಿಸ್ಕೊಳ್ಬೇಕು ಅಥವಾ ವಿಚಾರಣೆಗೆ ಹಾಜರಾದ್ರೆ ವಿಚಾರಣೆಗೆ ಅರೆಸ್ಟ್ ಆಗ್ತಾರೆ ಅಥವಾ ಹೈಕೋರ್ಟ್ಗೆ ಹೋದ್ರು ಕೂಡ ಸದ್ಯಕ್ಕೆ ರಿಲೀಫ್ ಸಿಗುವಂತ ಸಾಧ್ಯತೆಗಳಿಲ್ಲ. ಹಾಗಾಗಿ ಇವತ್ತಿನ ಕೋರ್ಟ್ನ ನಿರ್ಧಾರ ರೇವಣ್ಣ ಅವರ ಪಾಲಿಗೆ ಅವರ ಜೀವನದಲ್ಲಿ ಅತಿ ದೊಡ್ಡ ನಿರ್ಣಾಯಕ ಪಾತ್ರ ಆಗುತ್ತೆ ಅಂತಾನೆ ಹೇಳ್ಬೋದು ಭಾವನಾ. ಮತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಚಾರಣೆ ಬರುತ್ತೆ. ಮತ್ತೆ SIT ಕೂಡ ಈ ಒಂದು ಕೇಸಲ್ಲಿ ರೇವಣ್ಣ ಅವರ ನೇರವಾಗಿ ಭಾಗಿ ಇದೆ. ಒಂದು ವೇಳೆ ಒಂದು ವೇಳೆ ಅವ್ರ ಪಾತ್ರ ಇಲ್ಲವನ್ನಂತದ್ದಾಗಿದ್ರೆ ಸೊ ಅದಕ್ಕೆ ತಕ್ಕನಾಗಿ ಒಂದಷ್ಟು ಸಾಕ್ಷಿಗಳನ್ನ ಅವರು ಹೇಳ್ಬೇಕು. ಮತ್ತೆ ಈ ಕ್ಷಣದವರೆಗೂ ಕೂಡ ಆ ಮಹಿಳೆ ಎಲ್ಲಿದ್ದಾರೆ, ಯಾವ ಸ್ಥಿತಿಲಿದ್ದಾರೆ ಗೊತ್ತಾಗಿಲ್ಲ. ಮತ್ತೆ ಮಹಿಳೆ ಸಿಗುವವರೆಗೂ ಅಥವಾ ಆಕೆ ಬಂದು ಹೇಳಿಕೆಯನ್ನು ಕೊಡುವವರೆಗೂ ಕೂಡ ಈ ರೇವಣ್ಣ ಅವರಿಗೆ ಯಾವ್ದೇ ರೀತಿ ರಿಲೀಫ್ ಅನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಲಿಕ್ಕೆ ಒಂದಷ್ಟು ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಆಗ ನಿಟ್ಟಿನಲ್ಲಿ SIT SPP ಜಗದೀಶ್ ಒಂದಷ್ಟು ತಯಾರಿಗಳನ್ನ ಮಾಡಿಕೊಂಡು ಕೋರ್ಟ್ಗೆ ಬಂದಿರುವಂತದ್ದು. ಸೊ ಇವತ್ತು ಕೋರ್ಟ್ ನಲ್ಲಿ ನಡೆಯುವಂತ ವಾದ ಪ್ರತಿವಾದ ಒಂದಷ್ಟು ಕುತೂಹಲ ಇದೆ. ಅದಾದ ನಂತರ ನ್ಯಾಯಾಧೀಶರು ಏನ್ ಆದೇಶವನ್ನ ಮಾಡ್ತಾರೆ ಅನ್ನೋದನ್ನ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂತಹದ್ದು ಭಾವನಾ. ಎಸ್, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.